ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಹಳೆ ಮೈಸೂರು ರಾಜಕೀಯವಾಗಿ ಜೆಡಿಎಸ್ ಪ್ರಾಬಲ್ಯ ಹೆಚ್ಚಿರುವಂಥ ಒಂದು ಭಾಗ. ಈ ಒಂದು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಜೆಡಿಎಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಪ್ರಮಾಣದಲ್ಲಿ ಹಿನ್ನಡೆ ಆಗ್ತಾ ಇದೆ. ಆದರೂ ಸಹಿತ ಜೆಡಿಎಸ್ ಹಳೆ ಮೈಸೂರಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪಕ್ಷದ ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಾವೆ. ಮುಖಂಡರುಗಳ ಸಭೆಗಳನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಹಾಗೇ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಜೆಡಿಎಸ್ ಪಕ್ಷಕ್ಕೆ ಹೊಸದೊಂದು ತಲೆನೋವು ಶುರುವಾಗಿದೆ. ಅದು ಏನಪ್ಪ ಅಂತಂದರೆ, ಇತ್ತೀಚಿನ ಹಳೆ ಮೈಸೂರು ಭಾಗದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಜೆಡಿಎಸ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಪ್ರಮುಖವಾಗಿ ಜೆಡಿಎಸ್ ಕರ್ನಾಟಕದಲ್ಲಿ ಮೈತ್ರಿಯನ್ನು BJPಯೊಂದಿಗೆ ಮಾಡಿಕೊಂಡಿದೆ. ಆದರೆ BJPಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ವಾತಾವರಣ ಹಳೆ ಮೈಸೂರಲ್ಲಿ ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು ಜೆಡಿಎಸ್ಗೆ ಹೊಸದಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ತಂದೊಡ್ಡಿದೆ. ಯಾಕೆ ಅಂತಂದರೆ, ಒಂದು ಕಡೆ ಮಿತ್ರ ಪಕ್ಷ ಆಗಿರುವಂಥ BJPಯನ್ನು ನೇರವಾಗಿ ಎದುರಿಸೋದಕ್ಕಾಗೋದಿಲ್ಲ ಅಥವಾ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಕ್ಕಾಗೋದಿಲ್ಲ. ಆದರೆ ತನ್ನ ಭದ್ರಕೋಟೆಯಾಗಿರುವಂಥ ಹಳೆ ಮೈಸೂರು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೆಲೆಯೂರೋದಕ್ಕೆ BJP ಪ್ರಯತ್ನಗಳನ್ನ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಾಗಾದರೆ ಯಾವ ಕಾರಣವನ್ನು ಇಟ್ಟುಕೊಂಡು BJP ಹಳೆ ಮೈಸೂರಲ್ಲಿ ತನ್ನ ಪ್ರಾಬಲ್ಯವನ್ನು ತೋರೋದಕ್ಕೆ ಅಥವಾ ತನ್ನ ಒಂದು ನೆಲೆಯೂರೋದಕ್ಕೆ ರಾಜಕೀಯವಾಗಿ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗ ಒಂದು ಕೋಮು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಇತ್ತೀಚೆಗೆ ನಾವು ಮೈಸೂರಿನ ಭಾಗದೇ ಇರ್ಬೋದು ಅಥವಾ ಮಂಡ್ಯ ಭಾಗದಲ್ಲಿರ್ಬೋದು, ಈ ಒಂದು ಕೋಮು ಸಂಘರ್ಷದ ಘಟನೆಗಳನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಮದ್ದೂರಿನಲ್ಲಿ ಮೊನ್ನೆ ತಾನೇ ಗಣಪತಿ ಮೆರವಣಿಗೆಯ ವೇಳೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಏನಾಯಿತು. ಆ ಒಂದು ಸಂದರ್ಭದಲ್ಲಿ BJP ಸಾಕಷ್ಟು ಅದನ್ನು ಅನುಕೂಲ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು. BJPಯ ಎಲ್ಲ ಸ್ತರದ ನಾಯಕರುಗಳು ಸಹಿತವಾಗಿ ಆ ಒಂದು ಭಾಗಕ್ಕೆ ಭೇಟಿಯನ್ನು ಕೊಟ್ಟರು. ಅಲ್ಲಿ ಒಂದಿಷ್ಟು ಜನರನ್ನು ಉದ್ದೇಶಿಸಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣಗಳನ್ನು ಕೂಡ ಮಾಡಿದರು. ಜೊತೆಗೆ ಆ ಭಾಗದ ಜನರ ಒಂದು ಭಾವನೆ ಇದೆಯಲ್ಲ, ಹಿಂದುತ್ವದತ್ತ ವಾಲ್ತಾ ಇದೆ. ಈ ಒಂದು ಅಂಶವನ್ನು ಇಟ್ಟುಕೊಂಡು BJP ಎನ್ಕ್ಯಾಚನ್ನು ಮಾಡಿಕೊಂಡು ನಾವು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ. ಆದರೆ JDS ಪಕ್ಷಕ್ಕೆ ಇದು ತಲೆನೋವನ್ನು ತರಿಸಿದೆ. ಯಾಕಂದರೆ JDS ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ರಾಜಕೀಯವಾಗಿ ಹೊಂದಿತ್ತು. JDS ಪಕ್ಷಕ್ಕೆ ಅಲ್ಲಿ ತೀರಾ ಅಂದರೆ ನೇರವಾಗಿ ಎದುರಾಳಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ BJP ಸಹಿತ ಅಲ್ಲಿ ನೆಲೆಯೂರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥ ಕಾರಣಕ್ಕಾಗಿ ತನ್ನ ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ JDS ತಲೆ ಕೆಡಿಸ್ಕೊಂಡಿದೆ. ಆ ಕಾರಣಕ್ಕಾಗಿ ಅಲ್ಲಿ ಆ ಒಂದು ಭಾಗದಲ್ಲಿ ಒಂದು ಪ್ರಮುಖವಾಗಿರುವಂಥ ಸಭೆಯನ್ನು ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಪಕ್ಷ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದ ನಾಯಕರುಗಳೊಂದಿಗೆ ಒಂದು ಹಂತದ ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜಕೀಯದಲ್ಲಿ ಚರ್ಚೆಯಲ್ಲಿದೆ. ಒಟ್ಟಾರೆಯಾಗಿ JDS ಪಕ್ಷಕ್ಕೆ ಏನು ಹಳೆ ಮೈಸೂರನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇದೆಯಲ್ಲ, ಆ ಒಂದು ಪ್ರಯತ್ನಕ್ಕೆ ಈಗ ಅಡ್ಡಿ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ, ಸ್ವತಃ ಅವರ ಒಂದು ಮಿತ್ರ ಪಕ್ಷ ಆಗಿರ್ತಕ್ಕಂಥ BJP. ಆ ಕಾರಣಕ್ಕಾಗಿ BJP ಯಾವ ಒಂದು ರಣತಂತ್ರವನ್ನು ಚುನಾವಣೆಯಲ್ಲಿ ಮಾಡತ್ತೋ ಅದೇ ಒಂದು ರಣತಂತ್ರವನ್ನು ಇಟ್ಟುಕೊಂಡು ಹಳೆ ಮೈಸೂರಿನ ಜನರನ್ನು ಮತ್ತೊಮ್ಮೆ ಸೆಳೆಯೋದಕ್ಕೆ JDS ಪಕ್ಷ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಹಾಗಾದರೆ ಅದು ಯಾವುದು ಅಂತಂದರೆ, BJP ಹಿಂದುತ್ವದ ಆಧಾರದ ಮೇಲೆ ಹಳೆ ಮೈಸೂರಿನಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಏನು ಪಡ್ತಾ ಇದೆ. ಅದೇ ಒಂದು ಆಧಾರವನ್ನು, ಅದೇ ಒಂದು ಅಂಶವನ್ನು ಇಟ್ಟುಕೊಂಡೇ JDS ಪಕ್ಷವು ಸಹಿತ ಈಗ ಹಳೆ ಮೈಸೂರಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಆ ಭಾಗದಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಹಿಂದುತ್ವದ ವಿಚಾರದಲ್ಲಿ ನಾವು ಕೂಡ ರಾಜಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ JDS ಪಕ್ಷ ಸಂದೇಶವನ್ನು ಕೊಡೋದಕ್ಕಾಗಿ ಒಂದು ದೊಡ್ಡ ಸಮಾವೇಶವನ್ನು ಆ ಭಾಗದಲ್ಲಿ ಮಾಡುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ. 3 ಅಂಶವನ್ನು ಮುಂದಿಟ್ಟುಕೊಂಡು ಅಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ JDS ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದು. ಮೊದಲನೇದು ಧರ್ಮಸ್ಥಳದ ಬುರುಡೆ ಪ್ರಕರಣ, ಇನ್ನೊಂದು ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಏನು ಕೋಮು ಸಂಘರ್ಷ ಆಯ್ತಲ್ಲ, ಆ ಒಂದು ಘಟನೆಯನ್ನು ಇಟ್ಕೊಂಡು, ಜೊತೆಗೆ ಅಂದರೆ ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಏನು ಕೊಟ್ಟಿದ್ರು, ಆ ಒಂದು ಹೇಳಿಕೆಯ ವಿಚಾರವಾಗಿಯೂ ಕೂಡ ಅಲ್ಲಿ ಆ ಒಂದು ಹೇಳಿಕೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ 3 ಅಂಶಗಳನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಅಲ್ಲಿ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಪಕ್ಷ
ಚಿಂತನೆಯನ್ನು ಮಾಡ್ತಾ ಇದೆ. ಮುಂದಿನ ಚುನಾವಣೆ ಇರ್ಬೋದು, ಅಂದರೆ ಲೋಕಲ್ ಚುನಾವಣೆ ಇರ್ಬೋದು ಅಥವಾ 2028ರ ವಿಧಾನಸಭೆ ಚುನಾವಣೆ ಇರ್ಬೋದು, ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ JDS ಹೊರತಾಗಿ BJP ಅಥವಾ ಕಾಂಗ್ರೆಸ್ಗೆ ಅಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ JDS ಪಕ್ಷಕ್ಕೆ ಹಳೆಮೈಸೂರು ಭಾಗದಲ್ಲಿ ತನ್ನ ಮಿತ್ರ ಪಕ್ಷ ಆಗಿರ್ತಕ್ಕಂಥ BJPಯದೇ ತಲೆನೋವು ಆರಂಭ ಆಗಿದೆ, BJP ಅಂದರೆ ತಲೆನೋವು ಆರಂಭವಾಗಿದೆ. ಆ ಕಾರಣಕ್ಕಾಗಿ BJPಯನ್ನು ಕೂಡ ಅಲ್ಲಿ ನೆಲೆಯೂರೋದಕ್ಕೆ ಬಿಡಬಾರ್ದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು JDS ಪಕ್ಷ ಹಿಂದುತ್ವದ ಆಧಾರದಲ್ಲಿ ಅಲ್ಲಿ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.